ನಂಬರ್ 1 ಪ್ಲೇಸಲ್ಲಿ ಕ್ಯಾಮ್ರಾಮ್ಯಾನು ಇರ್ತಾರೆ, ಮ್ಯೂಸಿಕ್ ಡೈರೆಕ್ಟ್ರು ಇರ್ತಾರೆ, ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು ಅಷ್ಟು ಸ್ಟ್ರಾಂಗಾಗಿ ವರ್ಕ್ ಮಾಡಿದ್ದಾರೆ. ಗಾಳಿ ಬೀಡು ಅಂದ್ಬಿಟ್ಟು ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಜಿಮ್ಮಿಗೆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀವಿ. ನೋಡಿದ್ರೆ ಈ ಥರ ಫುಲ್ಲು ಬಿಸಿಲಿದೆ ಸರ್. 15 ಮಿನಿಟ್ಸಲ್ಲಿ ಎಲ್ಲ ಕ್ಲೋಸ್ ಆಗೋಯ್ತು. ಚಿಕ್ಕಮಂಗ್ಳೂರನ್ನ ನೀವು ಗೆಸ್ ಮಾಡೋಕ್ಕಾಗಿಲ್ಲ ಇದು ಚಿಕ್ಕಮಂಗ್ಳೂರು ಅಂತ. ಎಷ್ಟೋ ಜನ ಶೂಟ್ ಮಾಡಿದ್ದಾರೆ, ಬಟ್ ಇದರಲ್ಲಿರೋದು ನೋಡಿದ ತಕ್ಷಣ ವಾವ್. ಮುಂಗಾರು ಮಳೆನಲ್ಲಿ ಹಾಗೇನೆ ಆಗಿತ್ತು, ಅಮೇರಿಕಾನಲ್ಲಿ ಹಾಗೇನೆ ಆಗಿತ್ತು. ಸೊ ದಟ್ಸ್ ಫಸ್ಟ್ ಆಫ್ ಆಲ್ ದಟ್ಸ್ ಅ ವೆರಿ ಗುಡ್ ಸೈನ್. ಆ ಸೀನ್ರಿ ಎಲ್ಲ ನೋಡಿದರೆ ನಿಮ್ಗೆ ಅನ್ಸತ್ತೆ ಅಲಾಂಗ್ ವಿತ್ ದ ಕ್ಯಾಮ್ರಾ ವರ್ಕ್, ಆ ಸೀನ್ರಿ ನೋಡಿದ್ರೆ ಇಂಡಿಯಾ ಬಿಡಿ, ಯಾಕೆ ಕರ್ನಾಟಕ ಬಿಟ್ಟು ಹೊರಬೇಕು. ಬಟ್ ನಾನು ಭಯ ಬೀಳೋ ಥರದ್ದೇನು ಅದರಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲ ಗಾಡ್ ಗ್ರೇಸಿಂದ ಆಗಿರೋ ಒಂದು ಪಿಕ್ಚರ್ ಇದು. ಆ್ಯಂಡ್ ನಾನು ಯೂಶಲಿ ಒಂದು ಸಿನಿಮಾದ ಟೆಕ್ನಿಷಿಯನ್ ಬಗ್ಗೆ ಮಾತಾಡ್ದಾಗ ಪ್ರಣಯಮ್ಗೆ ಮನೋಮೂರ್ತಿ ಸರ್ ಅಂತಂದಾಗ ಒಂದಷ್ಟು ಜನ ಎಷ್ಟು ಫಾಲೋ ಅಪ್ ಮಾಡ್ತಿರ್ತಾರೆ ಅಂತಂದರೆ, ಗುರು ಈ ಮ್ಯೂಸಿಕ್ಕು ಈ ಥರ ಇದೆ ಅಂತ ಕಂಪೇರ್ ಮಾಡೋವಂಥವ್ರು ಕೆಲವೊಂದು ಮ್ಯೂಸಿಕ್ ಡೈರೆಕ್ಟರ್ಗಳ ಮ್ಯೂಸಿಕ್ಕನ್ನು ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಜಡ್ಜ್ಮೆಂಟ್ ಕೂಡ ಆಗಲ್ಲ. ಆ ಥರದ್ದು ಫ್ರೆಶ್ ಟ್ಯೂನ್ಸ್ಗಳನ್ನ ನೀವು ಕೊಡ್ತಾ ಹೋಗ್ತೀರಿ. ಇಲ್ಲಿ ತುಂಬ ಅದು ವರ್ಕ್ ಆಗಿದೆ ಸರ್. ಹೌದು, ಫ್ರೆಶ್ ಏನು ನನಗೆ ಇನ್ನು ಹೆಂಗೆ ಮಾಡೋದು ನಂಗೆ ಗೊತ್ತೇ ಇಲ್ಲ. ಎಲ್ಲ ಫ್ರೆಶ್ ಆಗಿರ್ಬೇಕು. ಫ್ರೆಶ್ ಅಂದರೆ ನಿಮಗೆ ನೀವು 20 ವರ್ಷ ಆದಮೇಲೆ ಕೇಳಿದರೆ, ಅವ್ರು 30 ಇಯರ್ಸ್ ಆದಮೇಲೆ ಕೇಳಿದರೆ, ಅವ್ರಿಗೆ 400 ಇಯರ್ಸ್ ಆದಮೇಲೆ ಕೇಳಿದರೆ ಇವತ್ತೂ ಫ್ರೆಶ್ ಅನ್ನಿಸ್ಬೇಕದು, ರೈಟ್? ಹಂಗಿರಬೇಕು ಅದು. ಇಟ್ಸ್ ಗಾಡ್ಸ್ ಗಿಫ್ಟ್. ಐ ಆಮ್ ವೆರಿ ಥ್ಯಾಂಕ್ಫುಲ್, ಅನ್ಫಾರ್ಚುನೇಟ್. ಅದು ಹಂಗೆ ಬಂದರೆ ದೆನ್ ಇಟ್ ವಿಲ್ ಲಿವ್ ಫಾರ್ ಎವರ್. ಇಟ್ ಕ್ಯಾನ್ ಬಿ ಅ ವೆರಿ ಸಿಂಪಲ್ ಮೆಲಡಿ, ಏನು ಕಾಂಪ್ಲಿಕೇಟೆಡ್ ಆಗಿರಲಿಲ್ಲ. ಇಟ್ ಕ್ಯಾನ್ ಬಿ ವೆರಿ ಸಿಂಪಲ್. ಇಟ್ ಹ್ಯಾಸ್ ಟು ಬಿ ಫ್ರೆಶ್ ಅಷ್ಟೇ, ಫಾರ್ ಎವರ್. ಆ್ಯಂಡ್ ಇತ್ತೀಚಿಗೆ ಜನ ಹೆಂಗೆ ಮಾತಾಡ್ತಾರೆ ಅಂದರೆ, ಸಿನಿಮಾದ ಡೈರೆಕ್ಟ್ರು ಫಸ್ಟು, DOP ಸೆಕೆಂಡ್ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು ಥರ್ಡ್ ಡೈರೆಕ್ಟ್ರು, ಎಡಿಟರ್ ಫೋರ್ತ್ ಡೈರೆಕ್ಟ್ರು. ಅಂದರೆ ಆ ಡೈರೆಕ್ಟ್ರ್ ಜೊತೆಗೆ ಕಂಪೇರ್ ಮಾಡ್ತಾ ಹೋಗ್ತಿದ್ದಾರೆ. ಅಷ್ಟು ಮೈಂಡ್ಸೆಟ್ ಫಾಸ್ಟ್ ಆಗಿದೆ ಆಡಿಯನ್ಸ್ದೀಗ. ಬಟ್ ನಮ್ಮಲ್ಲಿ ಏನಾಗಿದೆ ಅಂದರೆ ಆ ಥರದ್ದು ಯಾವುದೇ ರೀತಿ ಮೈಂಡ್ಸೆಟ್ ಇಲ್ಲ. ಪ್ರತಿಯೊಬ್ಬರು ಇಂಪಾರ್ಟೆಂಟು. ನಂಬರ್ 1 ಪ್ಲೇಸಲ್ಲಿ ಕ್ಯಾಮ್ರಾಮ್ಯಾನು ಇರ್ತಾರೆ, ಮ್ಯೂಸಿಕ್ ಡೈರೆಕ್ಟ್ರು ಇರ್ತಾರೆ, ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು ಅಷ್ಟು ಸ್ಟ್ರಾಂಗಾಗಿ ವರ್ಕ್ ಮಾಡಿದ್ದಾರೆ. ಜೊತೆಗೆ ಇದರಲ್ಲಿ ಈ ಲೊಕೇಶನ್ಸ್ ಫ್ರೆಶ್ ಆಗಿದೆ. ನೀವು ಒಂದು ಲೊಕೇಶನ್ ಶೂಟ್ ಮಾಡೋಕ್ಕೆ ಹೋಗಿದ್ವಿ, ರಾಣಿಜೇರಿ ಅಂದ್ಬಿಟ್ಟು. ಅದಾದಮೇಲೆ ಇನ್ನೊಂದು ಇದು ಗಾಳಿ ಬೀಡು ಅಂದ್ಬಿಟ್ಟು ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಜಿಮ್ಮಿಗೆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀವಿ. ನೋಡಿದ್ರೆ ಈ ಥರ ಫುಲ್ಲು ಬಿಸಿಲಿದೆ ಸರ್. 15 ಮಿನಿಟ್ಸಲ್ಲಿ ಎಲ್ಲ ಕ್ಲೋಸ್ ಆಗೋಯ್ತು. ಫುಲ್ಲು ಡ್ರಿಸ್ಲಿಂಗು ಮಿಸ್ಟು, ಅದರಲ್ಲೇ ಶೂಟ್ ಮಾಡಿದ್ದೀವಿ. ನಮ್ಗೇನು ಬೇಕು ಅಂತಿತ್ತೋ ಅದೇ ಕೊಟ್ಬಿಡ್ತು. ನಾವು ಲೊಕೇಶನ್ ನೋಡಿದಾಗ ಈ ಥರ ಇತ್ತು, ನಾವು ಹೋದಾಗ ಆ ಥರ ಇತ್ತು. ಇದಕ್ಕೆಲ್ಲ ಒಬ್ಬರು ನಮಗೆ ನೋಡಿ, ಇದಕ್ಕೆ ಹೆಂಗೆ ನಾವು ಲೊಕೇಶನ್ಗಾಗಲಿ ಇನ್ನೊಂದಾಗಲಿ ಎಲ್ಲರೂ ನಮಗೊಬ್ಬರು ಬ್ಯಾಕ್ ಬೋನ್ ಇದ್ದಾರೋ, ಅದೇ ಥರ ನನ್ನ ಫ್ರೆಂಡ್ ಒಬ್ಬರು ಚಿಕ್ಕಮಂಗ್ಳೂರಿನಲ್ಲಿ ಉಮಾಕಾಂತ್ ಅಂದ್ಬಿಟ್ಟು, ಉಮಾ ಅಂತ ಕರಿತೀನಿ ನಾನು ಅವ್ರನ್ನ. ಅವರು ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಅವರು ಈ ಪಿಕ್ಚರ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೊಳ್ಳೆ ಲೊಕೇಶನ್ಸ್ ಕೊಟ್ಟಿದ್ದಾರೆ. ಚಿಕ್ಕಮಂಗ್ಳೂರನ್ನ ನೀವು ಗೆಸ್ ಮಾಡೋಕ್ಕಾಗಿಲ್ಲ ಇದು ಚಿಕ್ಕಮಂಗ್ಳೂರು ಅಂತ. ಎಷ್ಟೋ ಜನ ಶೂಟ್ ಮಾಡಿದ್ದಾರೆ, ಬಟ್ ಇದರಲ್ಲಿರೋದು ನೋಡಿದ ತಕ್ಷಣ ವಾವ್, ಏನು ಸರ್ ಎಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡಿದ್ದಾರೆ ಅಂತಾರೆ ನಮ್ಮ ಟೆಕ್ನಿಷಿಯನ್ಸ್. ಸೊ ಆ ಥರ ಇದೆ. ಅದಕ್ಕೆ ನನ್ನ ಫ್ರೆಂಡು ಉಮಾಶಂಕರ್ ಅಂದ್ಬಿಟ್ಟು ಅವ್ರ ಕೊಡುಗೆನೂ ಇದ್ರಲ್ಲಿ ತುಂಬ ಇದೆ. ಸೊ ಆ ಥರ ಪ್ರತಿಯೊಬ್ಬರು ಇದಕ್ಕೆ ಒಂಥರ ಸಪೋರ್ಟಿವ್ ಆಗಿ ಬಂದರು ನನಗೆ. ಆ್ಯಂಡ್ ಯೂಶಲಿ ಸಿನಿಮಾದ ಕತೆ ಕೇಳುವಾಗ ಆ ಒಂದು ಮೈಂಡ್ಸೆಟ್ ಬೇರೆ ಇರುತ್ತೆ. ಕಥೆನ ಶೂಟಿಂಗ್ ಆಗಿ ಆ ರಶಸ್ ಬಂದ ನಂತರ ಒಂದು ಬೇರೆ ಇರುತ್ತೆ. ಸರಿಗೆ ಪರ್ಟಿಕ್ಯುಲರ್ ಆಗಿ ವಾವ್ ಫ್ಯಾಕ್ಟರ್ಸ್ಗಳು ಬರ್ತಾವೆ ಸರ್ ಯೂಶಲಿ ಸಿನಿಮಾದಲ್ಲಿ. ಆಯಾ ಒಂದು ಡೈಮೆನ್ಷನಲ್ಲಿ ಸೀನ್ 1, ಸೀನ್ 2, ಸೀನ್ 3 ಆ ಎಲ್ಲ ವಾವ್ ಫ್ಯಾಕ್ಟರ್ಸ್ಗಳು ನಿಮ್ಮಲ್ಲಿ ಹೇಗೆ ಒಂದು ಎನರ್ಜಿನ ಕ್ರಿಯೇಟ್ ಮಾಡಿದೆ, ವೈಬ್ರೇಷನ್ ಕ್ರಿಯೇಟ್ ಮಾಡಿದ್ದಾವೆ? ಫಸ್ಟ್ ಆಫ್ ಆಲ್ ಏನಂದರೆ, ಫಿಲ್ಮ್ ಮೇಕರ್ ನಿಮಗೆ ಮುಂಚೆ ಹೇಳಿದಾಗ ವಿಜುವಲ್ಸು ಹಿಂಗಿರುತ್ತೆ, ಲೊಕೇಶನ್ ಹಿಂಗಿರುತ್ತೆ, ಆ ಮನೆ ಹಿಂಗಿರುತ್ತೆ, ಅದು ನಿಮಗೆ ಆ್ಯಕ್ಚುಯಲ್ ಫಿಲ್ಮ್ ಆ್ಯಂಡ್ ವಿಜುವಲ್ಸ್ ಬಂದಾಗ ಹಾಗೇನೇ ಇದ್ದರೆ ಇಟ್ಸ್ ಅ ವೆರಿ ಗುಡ್ ಸೈನ್. ಇದರಲ್ಲಿ ಹಾಗೇನೇ ಆಯಿತು. ಮುಂಗಾರು ಮಳೆನಲ್ಲಿ ಹಾಗೇನೆ ಆಗಿತ್ತು, ಅಮೇರಿಕಾನಲ್ಲಿ ಹಾಗೇನೆ ಆಗಿತ್ತು. ಸೊ ದಟ್ಸ್ ಫಸ್ಟ್ ಆಫ್ ಆಲ್ ದಟ್ಸ್ ಅ ವೆರಿ ಗುಡ್ ಸೈನ್. ಇದರಲ್ಲಿ ನಾನು ನೋಡಿದ ತಕ್ಷಣ ವಾವ್ ಅಂದಿದ್ದು ಫಸ್ಟ್ ಕ್ಯಾಮ್ರಾ, ವಾವ್. ಆಮೇಲೆ ಆ ಸೇಮ್ ಪರಮೇಶ್ವರ್ ಹೇಳಿರ್ತಾರ, ಆ ಸೀನ್ರಿ ಎಲ್ಲ ನೋಡಿದರೆ ನಿಮ್ಗೆ ಅನ್ಸತ್ತೆ ಅಲಾಂಗ್ ವಿತ್ ದ ಕ್ಯಾಮ್ರಾ ವರ್ಕ್, ಆ ಸೀನ್ರಿ ನೋಡಿದ್ರೆ ಇಂಡಿಯಾ ಬಿಡಿ, ಯಾಕೆ ಕರ್ನಾಟಕ ಬಿಟ್ಟು ಹೊರಬೇಕು, ಹಂಗಿದೆ ವಿಜುವಲ್ಸ್. ಅದು ಇಟ್ ಈಸ್ ರಿಯಲಿ ಲೈಕ್ ದಟ್. ಇಟ್ ಫೀಲ್ಸ್ ಲೈಕ್ ಅಯ್ಯೋ ಈ ಥರ ಇದೆಯಾ, ನಂಗೆ ಗೊತ್ತೇ ಇರಲಿಲ್ಲ.
ಎಷ್ಟು ಹೈ ಇದೆಯಾ ಅದು, ಹಿಂಗೆ ಎಷ್ಟು ಡೀಪ್ ಇದೆಯಾ ಅದು, ಎಷ್ಟು ಗ್ರೀನು, ಎಷ್ಟು ಫಾಗಿ, ಇಷ್ಟು ಮಿಸ್ಟಿ, ಆ್ಯಂಡ್ ಇಟ್ಸ್ ವೆರಿ ಡಿಫ್ರೆಂಟ್. ಆಮೇಲೆ ಅದು ಹೊರಗೆ ಸೀನರಿ ಅದೆಲ್ಲ ಆಯಿತು. ಒಳಗೆ ಹೋದರೆ ಒಂದು ಬೇರೆ ಇಟ್ಸ್ ಲೈಕ್ ಅ ಡಿಫ್ರೆಂಟ್ ಫೀಲ್. ನಾನು ಹೇಳೋಕ್ಕಾಗಲ್ಲ, ಬಟ್ ಅದು ಇಟ್ ಇಸ್ ನಾಟ್ ಅ ಸೆಟ್, ಇಟ್ ಈಸ್ ರಿಯಲ್ ಹೌಸ್. ಇಟ್ಸ್ ಅ ರಿಯಲ್ ಹೌಸ್. ಇಟ್ ಕ್ಯಾನ್ ಬಿ ಹ್ಯಾಪ್ನಿಂಗ್ ಟು ಎನಿಬಡಿ in that house. So, and camera inside with that type of lighting, and talking about technicians, even light boy is very important. ಯಾಕಂದ್ರೆ ಅವ್ರು ಕೊಡೋದವರು ಲೈಟ್, ರೈಟ್? ಲೈಟ್ ಬಾಯ್ ಸರಿಯಾಗಿ ಮಾಡದೇ ಇದ್ರೆ ಹೌವರ್ ಗುಡ್ ಕ್ಯಾಮ್ರಾ ವರ್ಕ್ ದಟ್ ಯು ಹ್ಯಾವ್, ದಟ್ ವಿಲ್ ಫಾಲ್. ಅಲ್ಲ ನೋಡಿ ಸರ್, ಪ್ರಣಯಮ್ಗೆ ಎಲ್ಲವನ್ನು ಕನೆಕ್ಟ್ ಮಾಡ್ತಾ ಲೈಟ್ ಬಾಯ್ಸ್ಗೂ ಕನೆಕ್ಟ್ ಆದರು. ಅಫ್ಕೋರ್ಸ್, ಡೆಫಿನೆಟ್ಲಿ. ಟುವರ್ಡ್ ದಿ ಗ್ರೇಟ್ ರೆಸ್ಪೆಕ್ಟ್ ಅಲ್ಲ ಸರ್? ಡೆಫಿನೆಟ್ ಆಗಿ ಸರ್. ಯಾಕೆಂದರೆ ಅವ್ರು HM ಎತ್ಕೊಂಡು ಎತ್ತೋಕ್ಕಾಗಲ್ಲ ಸರ್. ಅದನ್ನು ಪ್ರಾಪರಾಗಿ ಎತ್ಕೊಂಡು ಬಂದು ಅವನಲ್ಲಿ ಇಡಬೇಕು. ಅಷ್ಟು ಬಿಟ್ಟು ಪೀಕಲ್ಲಿ ಎತ್ಕೊಂಡು ಹೋಗಬೇಕು. ಪಾಪ ತುಂಬಾ ಸ್ಟ್ರಗಲ್ ಬಿದ್ದೆ ಮಳೆಯಲ್ಲಿ. ನಾವೆಲ್ಲ ಇದು ರಿಫ್ಲೆಕ್ಟರ್ ಇರುತ್ತಲ್ಲ, ಅದ್ರ ಕೆಳಗಡೆ ನಿಂತಿದ್ದೀವಿ ನಾವೆಲ್ಲ ಅವರ್ಸ್ ಗಟ್ಟಲೆ ಮಳೆಯಲ್ಲಿ, ರಾತ್ರಿ 1 ಗಂಟೆಯಲ್ಲಿ. ಸೊ ಅಷ್ಟು ಒಂದು, ಬಟ್ ಫೈನಲಿ ಫಿಲಿಮ್ ನೋಡಿದಾಗ ಅದೆಲ್ಲ ಮರೆತೋಗಿದೆ, ಖುಷಿ ಕೊಟ್ಟಿದೆ. ಆ್ಯಂಡ್ ಪ್ರಣಯಮ್ ಅಂತ ಒಂದು ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಕೊಡ್ತೀರಿ, ಬಿಡುಗಡೆಗೆ ಸಿನಿಮಾ ರೆಡಿ ಇದೆ. ಇದೆಲ್ಲದರ ಮಧ್ಯೆ ಒಂದಷ್ಟು ಜನ ಪ್ರೊಡ್ಯೂಸರ್ಸ್ ತುಂಬ ಕನ್ಫ್ಯೂಸ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ಏನಾಗುತ್ತೆ ಏನ್ಬಿಡುತ್ತೆ. ಬಟ್ ನಿಮ್ಮಲ್ಲಿ ಆ ಥರದ್ದು ನನಗೇನು ಅನ್ನಿಸ್ತಿಲ್ಲ. ಅಂದರೆ ಯು ಆರ್ ವೆರಿ ಕ್ಲಿಯರ್ ವಿತ್ ಯುವರ್ ಪ್ರಾಜೆಕ್ಟ್. ಇಲ್ಲ, ನನಗೆ ಅದು 6 ಸೆನ್ಸ್ ವರ್ಕ್ ಆಗ್ತಾಯಿದೆ. ಬಟ್ ನಾನು ಭಯ ಬೀಳೋ ಥರದ್ದೇನು ಅದರಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲ ಗಾಡ್ ಗ್ರೇಸಿಂದ ಆಗಿರೋ ಒಂದು ಪಿಕ್ಚರ್ ಇದು. ಸಿನಿಮಾ ಇಟ್ಟು ಗಾಡ್ ಗ್ರೇಸಿಂದನೇ ಆಗುತ್ತೆ. ಜೊತೆಗೆ ಜನಗಳಿಗಿದು ತುಂಬ ಇಷ್ಟ ಆಗುತ್ತೆ. ಮುಗಿಬಿದ್ದು ಗ್ಯಾರಂಟಿ ಸಿನಿಮಾ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಆ್ಯಸ್ ಎ ಮೇಕರ್. ಸೊ ಹಾಗಾಗಿ ನಾನು ಯಾವುದು ಟೆನ್ಸಲ್ಲಿಲ್ಲ, ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇದುವರೆಗೂ ಯಾರ್ಯಾರೋ ಫೋನ್ ಮಾಡ್ತಿದ್ದಾರೆ, ಸರ್ ನನಗೆ ತೆಲುಗು ಬೇಕು, ನನಗೆ ತಮಿಳ್ ಬೇಕು, ಏನೋ ಇಂಪ್ರೆಸಿವ್ ಆಗಿದೆ, ಏನು ಸರ್ ಓಪನ್ ಇದೆಯಾ, ಯಾರಿಗಾರ ಮಾರಿದ್ದೀರಾ? ಇಲ್ಲ, 9ನೇ ತಾರೀಕು ರಿಲೀಸ್ ಆದಮೇಲೆ ಏನೇ ವ್ಯಾಪಾರ ಇನ್ನೊಂದು ಮಾತಾಡೋದು ಎಲ್ಲ ಭಗವಂತನ ಇಚ್ಛೆ. ಭಗವಂತ ನಂಗೆ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಅಲ್ಲ, ಒಂದಷ್ಟು ಜನ ಬೇಗನೆ ಎಲ್ಲವೂ ಕ್ಲೋಸ್ ಮಾಡೋದು ಓಡಾಡ್ತಾರೆ. ನೀವು ಅದನ್ನು ಪೆಂಡಿಂಗ್ ಇಟ್ಟಿದ್ದಕ್ಕೆ ಒಂದು ಸ್ಟ್ರಾಂಗ್ ಬಿಲೀಫ್ ಇರುತ್ತೆ ಏನಂತ? ಅಷ್ಟೇ, ನಮ್ಮ ಪ್ರಾಡಕ್ಟ್ ಮೇಲೆ ನಂಬಿಕೆ ನನಗೆ. ಏಕೆಂದರೆ ಈಗೊಂದು 1 ವೀಕ್ ಬಿಫೋರ್ ಮಿಕ್ಸಿಂಗ್ ಮಾಡಿದ್ದೀನಿ DTSL ಕೂತ್ಕೊಂಡು 7.1. ಆ ಮಿಕ್ಸಿಂಗ್ ಮಾಡಿದ್ಮೇಲೆ ನನಗೆ ಅನ್ನಿಸ್ತು ಇದು ನನಗೆ ವಾವ್ ಅನ್ನಿಸ್ತು. ಜೊತೆಗೆ DI ಮಾಡಿದ್ದೀವಿ. ಎಲ್ಲರೂ ಕೇಳ್ತಿದ್ದಾರೆ, ಎಲ್ಲಿ DI ಮಾಡಿದ್ರು, ಏನು ಈ ಥರ ಇದೆ ಕಲರು, ಒಂದು ಹಿಂದಿ ಫಿಲಿಮ್ ಥರ ಫೀಲ್ ಆಗ್ತಾಯಿದೆ. ಎಲ್ಲೂ ಹೋಗಿಲ್ಲ, ಬೆಂಗಳೂರಿನಲ್ಲೇ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದೆ ನಮ್ಮ ಬೆಂಗಳೂರಿನ. ಎಲ್ಲ ಇಲ್ಲೇ ಇದೆ ಸರ್, ಎಲ್ಲೂ ಹೋಗಬೇಕು ಅನ್ನೋದಿಲ್ಲ, ಎಲ್ಲ ಇಲ್ಲೇ ಇದೆ. ಬಟ್ ಇದನ್ನು ಬಳಸ್ಕೊಬೇಕು. ಬಟ್ಟು ನಂಬಿಕೆನೇ ಕೆಲಸ ಮಾಡು, ನಿನ್ನ ಅಳ್ತು ನೀನು, ಫಲ ನಾನು ಕೊಡ್ತೀನಿ ಅಂತ ದೇವ್ರ ಮೇಲೆ ನಂಬಿಕೆ ಇಟ್ಟು ಕೆಲಸನ ಒಬ್ಬ ಕೂಲಿ ಥರ ಮಾಡಿದ್ದೀನಿ. ಒಬ್ಬ ಕೂಲಿ ಬೆಳಗಿಂದ ಸಂಜೆವರೆಗೂ ಬೆವರು ಸುರಿಸಿ ಅಗಿತಿರ್ತಾನೆ. ಅವನು ಇನ್ನೇನು ನೋಡಲ್ಲ, ಊಟ ಮಾಡ್ತಾನೆ, ಕೆಲಸ ಮಾಡ್ತಾನೆ, ಸಂಜೆ ಮನೆಗೆ ಹೋಗ್ತಾನೆ, ಆಯಾಗಿ ಮಲಗ್ತಾನೆ. ನಾನು ಅಷ್ಟೇ ಫುಲ್ ಕೂಲಿ ಮಾಡಿದ್ದೀನಿ, ಕೆಲಸನ ಪ್ರಾಪರಾಗಿ ಮಾಡಿದ್ದೀನಿ, ಆರಾಮಾಗಿ ಹೋಗಿ ಮನೇಲಿ ಮಲ್ಕೋತಾ ಇದ್ದೀನಿ. ಅಲ್ಲ ಸರ್ದು ಹೆಂಗಂದರೆ ಶುರು ಆಗೋದು ವಿದೇಶದಲ್ಲಿ ಸ್ಕ್ರ್ಯಾಚು, ಅದು ಫೈನಲ್ ಟಚ್ ಕೊಡೋದು ಅಂದರೆ ತುಂಬ ಪ್ರೌಡ್ ಫೀಲ್ ಅಲ್ಲ ಸರ್? ಅದು ಫೀಲೇ ಸರ್. ನಂಗೆ ಸಿಕ್ಕಿದ್ದು ಈ ಪಿಕ್ಚರ್ಗೆ ಅವರು ಒಂಥರ ನನಗೆ ಗಾಡ್ ಗಿಫ್ಟ್ ಥರ ಸಿಕ್ಕಿದ್ರು. ಈ ಪಿಕ್ಚರ್ಗೆ ತುಂಬ ಸಪೋರ್ಟಿವ್ ಆಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಈ ಪಿಕ್ಚರ್ ಈ ಲೆವೆಲಿಗೆ ಬರೋಕ್ಕೆ. ಏಕೆಂದರೆ ರೆಕಾರ್ಡಿಂಗ್ ಮಾಡಿ ಒಂದ್ಸರಿ ಈಗ ಒಂದು 20-30 ಡೇಸ್ ರೆಕಾರ್ಡಿಂಗ್ ಮಾಡಿದ್ದಾರೆ. ಮಾಡಾದಮೇಲೆ ಕೂತ್ಕೊಂಡು ನೋಡಿ, ಸರ್ ನಿಮಗೆ ಏನು ಅನ್ನಿಸ್ತು ತೋರಿಸಿದ್ರು, ಸರ್ ಚೆನ್ನಾಗಿದೆ ಅಂದೆ. ಇಲ್ಲ, ನನಗೆ ಯಾಕೋ ಇನ್ನೂ ಏನೋ ಮಾಡಬೇಕು ಅಂತ ಮತ್ತೆ ಇನ್ನೊಂದು 15 ಡೇಸ್ ವರ್ಕ್ ಮಾಡಿದ್ದಾರೆ. ಪ್ರತಿ ಟ್ಯೂನ್ಸು ಹಂಗೆ ಮಾಡಿದ್ದಾರೆ. ಪ್ರತಿ ಭಾಗದಲ್ಲೂ ಮ್ಯೂಸಿಕ್ ಪಾರ್ಟ್ಗೆ ತುಂಬ ಕೆಲಸ ಮಾಡಿದ್ದಾರೆ. ಸೊ ನಾನು ಅದನ್ನು ಸೀರಿಯಸ್ಲಿ ಸರ್ ನಂಗೆ ಸಿಕ್ಕಿದ್ದು ನನ್ನ ಲೈಫಲ್ಲಿ ನನಗೂ ಒಂದು ಗಾಡ್ ಗಿಫ್ಟ್ ಅಂತ ಅನ್ಕೋತೀನಿ. ಅದೇ ಥರ ಎಲ್ಲ ಟೆಕ್ನಿಷಿಯನು ಅದರಲ್ಲಿ ಸರ್ದು ನನಗೆ ತುಂಬಾ ಕೊಡುಗೆ ಇದೆ ಈ ಪಿಕ್ಚರು.
ಈ ಮಟ್ಟಕ್ಕೆ ಆಗಕ್ಕೆ. ಇನ್ನೊಂಚೂರು ಏನೋ ಬೇಕು ಅನ್ನೋದು ತುಂಬ ಜಾಸ್ತಿ ಇದೆ ಸರಿ. ಹಾಗಾದ್ರೆ ಇನ್ನೊಂಚೂರು ಏನೋ ಕೊಡ್ಬೇಕು ನಾನು ಅಂತ ಯಾವಾಗಲೂ ಹಂಗಿದೆ ಅನ್ಸಾಗತ್ತೆ. ಐ ಕುಡ್ ಹ್ಯಾವ್ ಡನ್ ಬೆಟರ್, ಐ ಕುಡ್ ಹ್ಯಾವ್ ಡನ್ ಬೆಟರ್ ಅದು. ದೇವರು ಶಕ್ತಿ ಕೊಡ್ಲಿ, ಇನ್ನೊಂದು ನಾನು ಸರ್ ಸೇರಿ ಇನ್ನೊಂದು ಭಯಾನಕ ರೊಮ್ಯಾಂಟಿಕ್ ಸಿನಿಮಾ ಮಾಡೋ ಶಕ್ತಿ ಕೊಡ್ಲಿ ಅಂತ ದೇವ್ರಲ್ಲಿ ಬೇಡ್ಕೊತೀನಿ, ಸರ್ಗೂ ಕೇಳ್ಕೊತೀನಿ. ಅವರೊಂದು ಪದ ಬಳಸಿದ್ರು, ಭಯಾನಕ ರೊಮ್ಯಾಂಟಿಕ್ ಸಿನಿಮಾ ಅಂತ. ಭಯಾನಕ ಇದ್ರಲ್ಲೇ ಇದೆ ಅಂತ ಇಟ್ಸ್ ಅ ಭಯಂಕರ ರೊಮ್ಯಾಂಟಿಕ್ ಫಿಲ್ಮ್. ಅಂದರೆ ಮನೋಮೂರ್ತಿ ಸರ್ಗೆ ತುಂಬ ಜನ ಡೈರೆಕ್ಟರ್ಗಳು ಕತೆ ಹೇಳಿರ್ತಾರೆ, ಕತೆಗೆ ಟೈಟ್ಲ್ ಫಿಕ್ಸ್ ಮಾಡಿರಲ್ಲ. ಈ ಟೈಟ್ಲ್ ಬಗ್ಗೆ ಏನಾದ್ರು ಇಂಟ್ರೆಸ್ಟಿಂಗ್ ವಿಷಯ ಇದೆ ಸರ್ ನಿಮ್ಮ ವರ್ಷನ್ ಹೇಳುವಂಥದ್ದು? ನೋಡಿದ್ರೆ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಆ ಟೈಟ್ಲ್ ಹೆಂಗೆ ಬರ್ದಿದೆ ನೋಡಿ. ಇದು ಪ್ರಣಯಂ. ಪ್ರಣಯಂ ಅಂದರೆ ಲವ್, ಕರೆಕ್ಟ್. ಆ ಬ್ಯಾಕ್ ಡ್ರಾಪ್ ಆಫ್ ಪ್ರಣಯಂ ಇರೋದು ಒಂಥರ ವಿಚಿತ್ರ ಕಲರ್ಸ್ ಇದೆ. ಏನೋ ಒಂಥರ ಏನೋ ಡಿಫ್ರೆಂಟ್. ದಟ್ಸ್ ದ ಮಿಸ್ಟ್ರಿ. ಆಮೇಲೆ ಆ ಪ್ರಣಯ ಮಧ್ಯದಲ್ಲಿ ಹಿಂಗೆ ರಕ್ತ ಹೋಗ್ತಾ ಇದೆ. ಥ್ರಿಲ್ಲರ್. ಏನಿದು ಈ ಥರ. ದ ಮೂವಿ ಇಸ್ ಲೈಕ್ ದಟ್. ದ ಮೂವಿ ಹಂಗಿದೆ ಅದು. ಸರ್ ಟೈಟ್ಲ್ ಡಿಸೈನ್ ಅದೇನೆ. ನಾವು ಟೈಟ್ಲ್ ಡಿಸೈನ್ ಕೂಡ ಆ್ಯಕ್ಚುಲಿ ನಾವು ಟೈಟ್ಲ್ ಸರ್ ನಾನು ಸ್ಟಾರ್ಟಿಂಗ್ ಪ್ಲ್ಯಾನ್ ಮಾಡಿದಾಗ ಪಿಕ್ಚರ್ನ ನಾವೆಲ್ಲ ಆಲ್ರೆಡಿ ಮಾಡಿ ಬೇರೆ ಟೈಟ್ಲ್ ಇಟ್ಟಿದ್ದೆ. ಸೊ ಅದೇನೋ ಗೊತ್ತಿಲ್ಲ, ಅದು ಸಟ್ಟೆ ಆಗ್ತಿರ್ಲಿಲ್ಲ. ವರ್ಕಿಂಗ್ ಟೈಟ್ಲ್ ಅಂತ ಹೇಳ್ಬೋದು. ಈ ಟೈಟ್ಲು ಫಿಕ್ಸ್ ಆದಮೇಲೆ ಎಲ್ಲರೂ ಕೇಳ್ತಾ ಇದ್ರು, ಇದು ಕನ್ನಡ ಫಿಲಿಮನ್ನ ಅಂತ. ಹೌದು, ಪ್ರಣಯಂ ಅಂದರೆ ಸರ್, ಪ್ರಣಯಂ ಅಂದರೆ ತಮಿಳು ಅಥವಾ ತೆಲುಗು ಅಲ್ಲ. ನೋ 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 ಇದು ಸ್ಯಾನ್ಸ್ಕ್ರಿಟ್ ವರ್ಡು. ಬಟ್ ಆ ಥರ ಸೌಂಡ್ ಮಾಡ್ತಾ ಇದೆ. ಬಟ್ ಆದರೂ ನನಗೆಲ್ಲೋ ಒಂದು ಕಡೆ ಏನಾರು ಚೇಂಜ್ ಮಾಡೋಣ, ಏನೋ ಈ ಥರ ಅಂತಿದ್ದಾರೆ ಅಂತ. ಬಟ್ ಅದು ಒಂದ್ಸರಿ ಫಿಕ್ಸ್ ಆದಮೇಲೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಬಿಡಲಿಲ್ಲ ಅದು ನನ್ನ ಪ್ರಣಯಂ ಅನ್ನೋದು. ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ನಾನು ತುಂಬ ಬುಕ್ ರೆಫರ್ ಮಾಡಿದೆ ಏನಾದ್ರು ಚೇಂಜ್ ಮಾಡೋಣ ಅಂತ. ಬಟ್ ಅದು ಬಿಡಲೇ ಇಲ್ಲ. ಇದ್ರದ್ದು ಈ ಫಿಲಿಮ್ದು ಪ್ರಣಯಂದು ಒಂದು ಸ್ಪೆಷಾಲಿಟಿ ಅಂದರೆ ಅದೇನು ಬೇಕೋ ಅದು ತಗೋತಾ ಇರುತ್ತೆ. ಮೇಲಾಗಿ ತುಂಬ ಜನ ಸಿನಿಮಾ ಮೇಕರ್ಸ್ ಹೇಳುವಂಥ ಮಾತು, ನಮ್ಮ ಶೀರ್ಷಿಕೆ ಮಾತಾಡಬೇಕು, ನಾವು ಬಿಡುವಂತಹ ಪೋಸ್ಟರ್ಸ್ಗಳು ಮಾತಾಡಬೇಕು, ನಾವು ಬಿಡುವಂತಹ ಟ್ಯೂನ್ಸ್ಗಳು ಮಾತಾಡಬೇಕು. ಆ ಎಲ್ಲ ಥರದ್ದು ಒಂದು ರೆಸ್ಪಾನ್ಸ್ ಬಂದಾಗಲೇ ಸಿನಿಮಾ ಸಸ್ಟೇನಾಗಿ ಉಳಿಯುತ್ತೆ ಅನ್ನೋಂಥ ಒಂದು ಪಾಯಿಂಟ್. ಕರೆಕ್ಟ್, ನಿಜ. ಹೌದು, ಡೆಪ್ತ್ ಇರಬೇಕು, ಕಾಂಟೆಂಟ್ ಇರಬೇಕು ಅದರಲ್ಲಿ. ಆ್ಯಂಡ್ ಇದರ ಪೋಸ್ಟರ್ ಡೆಫಿನೆಟ್ಲಿ ಮಾತಾಡುತ್ತೆ. ಬಟ್ ಅದು ಏನು ಸುಳ್ಳು ಹೇಳ್ತಿಲ್ಲ. ಫಿಲ್ಮ್ ಹಂಗಿದೆ. ದಟ್ ಇಸ್ ಹೌ ದ ಫಿಲ್ಮ್ ಇಸ್. ಆಮೇಲೆ ನಂಗೆ ಇನ್ನೊಂದು ಇವ್ರಿಗೆ 6th ಸೆನ್ಸ್ ಇತ್ತಲ್ಲ, ಇದೆಯಲ್ಲ, ನನಗೆ 8th ಸೆನ್ಸ್ ಇದೆ. ಅದು 8th ಸೆನ್ಸ್ ಏನು ಅಂದರೆ ನಾನು ಹೇಳ್ತೀನಿ. ದ ನಂಬರ್ 8. ಐ ಆಮ್ ನಾಟ್ ಬಿಗ್ ಬಿಲೀವರ್ ಇನ್ ಆಲ್ ದಿಸ್, ಬಟ್ ಇದೇನೋ ಒಂಥರ ಕೋಇನ್ಸಿಡೆನ್ಸ್ ಆಗಿದೆ. ಇನ್ನು ನಂಬರ್ 8. ಓಕೆ, ನಾನು ಹುಟ್ಟಿದ ಇಯರು ಆ್ಯಡ್ಸ್ ಅಪ್ ಟು ನಂಬರ್ 8. ನಾನು ಮದುವೆ ಆಗಿದ್ದು ಇಯರ್ ಆ್ಯಡ್ಸ್ ಅಪ್ ಟು ನಂಬರ್ 8. ಅಮೇರಿಕಾ ರಿಲೀಸ್ ಆಗಿದ್ದು 1997. ದಟ್ ಆ್ಯಡ್ಸ್ ಅಪ್ ಟು ನಂಬರ್ 8. ಮುಂಗಾರು ಮಳೆ ರಿಲೀಸ್ ಆಗಿದ್ದು 2006. ದಟ್ ಆ್ಯಡ್ಸ್ ಅಪ್ ಟು ನಂಬರ್ 8. ನೌ ಐ ಆಮ್ saying 2024 adds up to number 8, and Pranayam, 2024 will be a very big year because Pranayam is coming. And Pranayam will be a very big movie because it's coming 2024. ಆಮೇಲೆ ಈ ಇಯರಲ್ಲಿ ಇದು ಯಾವ ಮೂವಿ ಬರುತ್ತೋ ನಾನು ಕೆಲಸ ಮಾಡಿರೋದು ನಂಬರ್ 8. ಐ ಆಮ್ ಹೋಪಿಂಗ್ ದೇ ವಿಲ್ ಆಲ್ ಬಿ ವೆರಿ ವೆರಿ ಬಿಗ್ ಫಿಲ್ಮ್ಸ್. ಆ್ಯಂಡ್ ಇವಾಗ ಇಮಿಡಿಯೇಟಾಗಿ ಬರ್ತಿರೋದು ಪ್ರಣಯಂ. ಗ್ರೇಟ್ ಸರ್. ಈ ಮೂಲಕ ನಾಗ್ತಿ ಸರ್ಗೆ ಜೈ, ಯುವರಾಜ್ ಭಟ್ರಿಗೆ ಜೈ, ಪರಮೇಶ್ವರಿಗೆ ಜೈ, ಪ್ರಣಯಂಗೆ ಜೈ, ಮನೋಮೂರ್ತಿಗೆ ಜೈ. ಜೈ ಪ್ರಣಯಂ. ಆದ್ರಂದ್ರೆ ತುಂಬ ಪ್ರೀತಿಯಿಂದ ಮಾಡಿದಂತಹ ಸಿನಿಮಾ, ತುಂಬ ಪ್ರೀತಿಯಿಂದ ಎಲ್ರಿಗೂ ನೀವು ತೋರ್ಸೋಕೆ ಹೊರಟಿದ್ದೀರಿ. ಆಡಿಯನ್ಸ್ಗೆ ಹೇಳುವಂಥ ವಿಚಾರ ಏನಾದ್ರು ಇದೆಯಾ ಒಬ್ಬ ನಿರ್ಮಾಪಕರಾಗಿ, ಕಥೆ ಬರೆದವರಾಗಿ? ಸರ್, ಆಡಿಯನ್ಸ್ಗೆ ನಾನೇನು ಹೇಳ್ತೀನಿ ಅಂದರೆ, ಇದು ನಾನು ಆಡಿಯನ್ಸ್ಗೆ 100% ಕಾಲೇಜ್ ಕ್ರೌಡ್ ಆಗಲಿ, ಫ್ಯಾಮಿಲಿ ಕ್ರೌಡ್ ಆಗಲಿ, ಎಂಟ್ರಿ ಆಗಿ ಅವನು ಇಮ್ಮಿಡಿಯೇಟ್ ಮಾರ್ನಿಂಗ್ ಶೋ ನೋಡಿದ್ರೆ ಮ್ಯಾಟ್ನಿಗೆ ಹೋಗಬೇಕು, ಆ ಥರ ಒಂದು ಫೀಲ್ ಕೊಡುತ್ತೆ. ನಾನು ಜಾಸ್ತಿ ನನ್ನ ಪ್ರಾಜೆಕ್ಟ್ ಬಗ್ಗೆ ಹೇಳಲ್ಲ. 9ನೇ ತಾರೀಕು ನಾನು ಇವತ್ತೇನು ಮಾತಾಡಿರ್ತೀನೋ ಅದು ಡೆಫಿನೆಟಾಗಿ ಆಡಿಯನ್ಸ್ಗೆ ಒಂದು ಫೀಲ್ ಕೊಡುತ್ತೆ. ಮುಗಿಬಿದ್ದು ಈ ಸಿನಿಮಾ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ನೋಡಿ ಅಂತಲೂ ಕೇಳ್ಕೊತಾ ಇದ್ದೀನಿ. ಯಾಕೆ ಅಂದರೆ ವರ್ತ್ ಇದೆ. ಒಂದು ಕನ್ನಡ ಸಿನಿಮಾ ಫ್ರೆಶ್ ಆಗಿ ಮಾಡಿದ್ದೀವಿ. ಒಂದು ಫ್ರೇಮು ಕೂಡ ಆ ಕಡೆ ಈ ಕಡೆಯಿಂದ ನಾನು ಯಾವ ಪ್ರಾಜೆಕ್ಟು ಕೂಡ ಮಾಡಿದ ಸಿನಿಮಾ ಅಲ್ಲ.
ಯಾವುದೇ ತಮಿಳಾಗಲಿ ತೆಲುಗಾಗಲಿ ಇನ್ನೊಂದಾಗಲಿ ಇಂಗ್ಲೀಷ್ ಆಗಲಿ ಯಾವ ಫಿಲಿಮ್ದು ಇದ್ರ ಮೇಲೆ ಛಾಯೆ ಇಲ್ಲ. ಇದು ಪ್ಯೂರ್ಲಿ ಕನ್ನಡ ಸಿನಿಮಾ. ಸೊ ಇದು ನಿಮ್ಮನ್ನು ತೃಪ್ತಿ ಪಡುತ್ತೆ, ಆಮೇಲೆ ಲಾಸ್ಟ್ ಮೂಮೆಂಟ್ವರೆಗೂ ನಿಮಗೆ ಒಳ್ಳೆ ಮಜಾ ಕೊಡುತ್ತೆ. ದಯವಿಟ್ಟು ಫಿಲಿಮ್ ನೋಡಿ ಮಿಸ್ ಮಾಡ್ಕೊಬೇಡಿ. ಸರ್ ಅವರ ಪಾಯಿಂಟಿಗೆ ಆ್ಯಡ್ ಆನ್ ಆಗಿ ಒಂದು ವೀಕ್ಷಕರಿಗೆ ನಾನು ಅದೇ ಹೇಳ್ತೀನಲ್ಲ, ಐ ಆಮ್ ಸೇಯಿಂಗ್ ದಿಸ್, ನಾನು ಇವಾಗ ಹೇಳ್ತಿರೋದು ನಾಟ್ ಆಸ್ ಟೆಕ್ನಿಷಿಯನ್, ಆ್ಯಸ್ ಆಡಿಯನ್ಸ್. ಓಕೆ, ನಾನು ಫಸ್ಟ್ ಫಿಲ್ಮ್ ನೋಡಿದಾಗ ಮತ್ತು ಆಮೇಲೆ ಇವಾಗಲೂ ನೋಡಿದಾಗ ನಾವೊಂದು ಸುಮಾರು 1000 ಸಲ ನೋಡಿರಬೇಕು ಅನ್ಸುತ್ತೆ ಫಿಲ್ಮ್ನ ಎಲ್ಲ ಮಾಡೋಕ್ಕೆ. ಈಗಲೂ ಬೋರ್ ಆಗೋಲ್ಲ ನನಗೆ. ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ನಾನು ಆಡಿಯನ್ಸಿಗೆ ಹೇಳ್ತೀನಿ, ನೀವು ಫಿಲ್ಮ್ನ ನೋಡಿದಾಗ ಯು ವಿಲ್ ಫೀಲ್ ದಟ್ ಇದೇನೋ ಸಮಥಿಂಗ್ ಇಸ್ ಡಿಫ್ರೆಂಟ್. ಇದೇನು ಯು ವಿಲ್ ಕಮ್ ಔಟ್ ಸೈಡ್ ಟೋಟಲಿ ಎಂಟರ್ಟೈನ್ಡ್. ಓಕೆ, ಆಮೇಲೆ ವಾಪಸ್ ಹೋಗಬೇಕು ಅಂತ ಅನ್ಸತ್ತೆ ನಿಮಗೆ. ಬಿಕಾಸ್ ಅದರಲ್ಲಿರೋ ಇಮೇಜಸ್ಸು, ಒಂಥರ ಸೀನರಿ ಮತ್ತು ಸಿಚುವೇಶನ್ಸ್ ಇದೆಲ್ಲ ಇದೆಯಲ್ಲ, ಇಟ್ ಮೇಕ್ಸ್ ಯು ವಾಂಟ್ ಟು ಗೋ ಬ್ಯಾಕ್ ಟು ದ ಥಿಯೇಟರ್. ಈಗ ಆಲ್ಮೋಸ್ಟ್ ಅಲ್ಲಿ ಸಮ್ಮರ್ ನಿಯರ್ ಬರ್ತಾ ಇದೆ. ಸಮ್ಮರು ಫಿಲಿಮ್ ಥಿಯೇಟ್ರ್ ಒಳಗಡೆ ಹೋಗಿ ಈ ಫಿಲಿಮ್ ನೋಡ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಎಲ್ರೂ ಆ ಕೋಲ್ಡ್ ಫೀಲಲ್ಲಿ ಬರ್ತಾರೆ, ಚಿಲ್ಡ್ ಫೀಲ್ ಡೆಫಿನೆಟಾಗಿ ಇದಾಗುತ್ತೆ. ಅಲ್ಲ ಅಂದ್ರೆ ಕೊನೆಗೆ ಎಂಡಿಂಗ್ ಚೆನ್ನಾಗಿ ಕೊಟ್ಟರು, ಅಂದರೆ ಕನೆಕ್ಟಿವಿಟಿ ವಿತ್ ಏನೋ ಸೀಸನ್. ನಾನು ಹೇಳ್ತಿದ್ದೀನಿ, ಫಿಲಿಮ್ ಥಿಯೇಟ್ರ್ ಒಳಗಡೆ ಹೋಗಿ ಸಮ್ಮರಲ್ಲಿ ಎಲ್ಲರೂ ಸೆಕೆ ಅಂದ್ಕೊಂಡು ಹೋಗಿ ಹೊರಗಡೆ ಬರ್ಬೇಕಾದ್ರೆ ಒಂದು ಚಿಲ್ಡ್ ಫೀಲಲ್ಲಿ ಬರ್ತಾರೆ. ವಾವ್, ಸಖತ್ ಮಜಾ ಕೊಡ್ತು ಗುರು. ಚಳಿ. ಅಲ್ಲ ನೀವು ಎಷ್ಟು ಇನ್ವಾಲ್ವ್ ಆಗಿ ಕತೆ ಬರ್ದಿರಾ ಅಂತ ನನಗೆ ನಿಮ್ಮ ರಿಯಾಕ್ಷನ್ ಎಲ್ಲ ಗೊತ್ತಾಗ್ತದೆ. ಸರ್ ಥ್ಯಾಂಕ್ ಯು ಸೋ ಮಚ್ ಪರಮೇಶ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 8 ಸಿನಿಮಾಗಳಾಯಿತು, 9ನೇ ಸಿನಿಮಾ. ನಿಮ್ಮ ಸಿನಿಮಾ ಪಯಣ ನಿರಂತರವಾಗಿರಲಿ. ಸುಮಾರು ಸಿನಿಮಾಗಳನ್ನು ನೀವು ಮಾಡಿ, ಮೇಲಾಗಿ ಕತೆ ಮೇಲೆ ನಿಮ್ಮ ಫೋಕಸ್ ಇದೇ ಥರ ಇರಲಿ. ಕತೆ ನಿಮ್ಮದೇ ಆದರೂ ಸರಿ ಅಥವಾ ಇನ್ನೊಬ್ರು ಸರಿ, ಕನ್ನಡ ಆಡಿಯನ್ಸ್ ಕೊಡುವಂಥ ದುಡ್ಡಿಗೆ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನ, ಖುಷಿ ಕೊಡುವಂಥ ಒಂದು ಸಿನಿಮಾಗಳು ನೀವು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಅಂದರೆ ನಂಬರ್ 8 ವರ್ಕ್ ಆಗಲಿ, ಡೆಫಿನೆಟ್ಲಿ ವರ್ಕ್ ಆಗಲಿ. ಆ್ಯಂಡ್ ವರ್ಕ್ ಆಗಲೇಬೇಕು, ಆಗುತ್ತೆ. ಆ್ಯಂಡ್ ಪ್ರಣಯಂ ನಂತರ ನಿಮ್ಮ ಮಾಸ್ಟರ್ ಪೀಸ್ ಸಿನಿಮಾಗಳು ಮತ್ತಷ್ಟು ಕನ್ನಡದ ಆಡಿಯನ್ಸ್ಗೆ ಒಂದು ಖುಷಿ ತರಲಿ ಅಂತ ಕೇಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಪ್ರಣಯಂ ಚಿತ್ರದ ಕತೆಗಾರರು ಹಾಗೂ ನಿರ್ಮಾಪಕರಾದ ಪರಮೇಶ್ ಅವರು ಹಾಗೂ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಂಥ ನಮ್ಮ ಕನ್ನಡದ ಹೆಮ್ಮೆ ಮನೋಮೂರ್ತಿ ಸರ್ ಮತ್ತು ಸಿನಿಮಾ ಫೆಬ್ರವರಿ 9ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಸಿನಿಮಾನ ಮಿಸ್ ಮಾಡದೆ ಥಿಯೇಟರ್ ನೋಡಿ, ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.